ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಃ ಅಶ್ನಾಮಿ ಪ್ರಯತಾತ್ಮನಃ. ಯಾರು ನನಗೆ ಭಕ್ತಿಯಿಂದ ಒಂದು ಎಲೆ ತುಳಸಿ ದಳವನ್ನು ಕೂಡ ಕೊಟ್ಟರು ಸಾಕು. ಪೂಜೆಗೆ ಅರ್ಹವಾದಂತಹ ಒಂದು ಪತ್ರ ಯಾವುದನ್ನಾದರೂ ನನಗೆ ಅರ್ಪಿಸಿದರು, ಒಂದು ಹಣ್ಣು, ನೀರು ಅಥವಾ ಒಂದೇ ಒಂದು ಫಲ, ಏನನ್ನೇ ಕೂಡ ಭಕ್ತಿಯಿಂದ ಕೊಟ್ಟರು, ಅವರ ಭಕ್ತಿಗೆ ನಾನು ಮಾರು ಹೋಗಿ ಅವರ ಭಕ್ತಿಗೆ ಒಳಪಟ್ಟು ನಾನು ಅದನ್ನು ಸ್ವೀಕರಿಸಿ ಅವರನ್ನು ಕೃತಾರ್ಥರನ್ನಾಗಿ ಮಾಡ್ತೇನೆ. ಇದಕ್ಕಿಂತ ಸುಲಭವಾಗಿ ಭಗವಂತ ಇನ್ನೇನು ಹೇಳಲಿಕ್ಕೆ ಸಾಧ್ಯ? ಯಾವ ರೀತಿಯಲ್ಲಿ ಅವನು ನಮಗೆ ಅನುಗ್ರಹ ಮಾಡ್ತಾನೆ, ಎಷ್ಟು ಸುಲಭವಾಗಿ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅದನ್ನು ನಂಬದೆ ಅದನ್ನು ಪಾಲಿಸದೆ ಬೇರೆ ಮಾರ್ಗದಲ್ಲಿ ಹೋಗುವಂಥವ್ರು ಅತ್ಯಂತ ದುರದೃಷ್ಟವಂತರು ಅಂತಲೇ ಹೇಳಬೇಕು. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತುವು ನೀಚ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 9ನೇ ತಾರೀಕು ಗುರುವಾರ, ದಶಮಿ ತಿಥಿ ಹಾಗೂ ಇಂದು ಅಶ್ವಿನಿ ನಕ್ಷತ್ರ. ಮೇಷರಾಶಿಯವರಿಗೆ ಇಂದು ಅತ್ಯುತ್ತಮವಾದಂತಹ ದಿವಸ. ಯಾಕೆ ಅಂತಂದರೆ ಹಿಂದಿನ 3-4 ದಿನಗಳಲ್ಲಿದ್ದಂತಹ ಮನಸ್ಸಿನ ಎಲ್ಲ ಕ್ಷೋಭೆಗಳು ಇಂದು ಮಾಯವಾಗಿ ನಿಮಗೆ ಮಾರ್ಗದರ್ಶನ, ಶಾಂತಿ ಪ್ರಾಪ್ತಿಯಾಗಿರುತ್ತೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮಿತ್ರರು, ಬಂಧುಗಳಿಂದ ಸ್ವಲ್ಪ ದೂರವಾದನೇನೋ ಅನ್ನುವಂತಹ ಭಾವನೆ ಇದ್ದು ಕಾಣಬಹುದು. ಆಫೀಸ್ಗಳಲ್ಲಿ, ಕೆಲಸದಲ್ಲಿ ಮುಖ್ಯವಾದಂತಹ ನಿರ್ಧಾರಗಳು, ಮೀಟಿಂಗ್ಗಳು, ಮಾತುಕತೆಗಳು, ಕಮ್ಯುನಿಕೇಷನ್, ಇಮೇಲ್ ಇತ್ಯಾದಿ ಇವತ್ತು ಬೇಡ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಿತ್ರರಿಂದ ಧನಾಗಮ, ಸಂತೋಷ ಪ್ರಾಪ್ತಿ, ಇಷ್ಟಾರ್ಥ ಸಿದ್ಧಿ, ಗುಂಪುಗಳಲ್ಲಿ ಜಯ. ಕರ್ಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹುದೊಡ್ಡದಾದಂತಹ ಯಶಸ್ಸನ್ನು ಇವತ್ತು ನೀವು ನೋಡಬಹುದು. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ. ಸಿಂಹರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ವೈಮನಸ್ಯ, ನಿಮ್ಮ ಪ್ರೀತಿ ಪಾತ್ರರೊಡನೆ ಅದೆಲ್ಲವೂ ಇಂದು ಮಾಯವಾಗುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಅಷ್ಟಮದಲ್ಲಿ ಚಂದ್ರ ಬಂದಿರೋದ್ರಿಂದ ಮನಸ್ಸಿಗೆ ಬಹಳ ಇಷ್ಟವಾದವರು, ಮನಸ್ಸಿಗೆ ಹತ್ತಿರವಾದವರ ಜೊತೆಗೆ ಇವತ್ತು ವೈಮನಸ್ಯ ಸಾಧ್ಯ. ಹೀಗಾಗಿ ಮನಸ್ಸಿಗೆ ಕ್ಲೇಶ. ಧ್ಯಾನಾದಿಗಳಿಂದ ಇಂದಿನ ದಿನವನ್ನು ಕಳೆಯಬೇಕು. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ, ದಾಂಪತ್ಯದಲ್ಲಿ ನೆಮ್ಮದಿ, ಮಿತ್ರತ್ವ, ಪಾರ್ಟ್ನರ್ಶಿಪ್ಗಳಲ್ಲಿ ಯಶಸ್ಸು. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಅನ್ನಿಸಬಹುದು. ಆದರೂ ಕೂಡ ಶತ್ರುಗಳು ಹಿಮ್ಮೆಟ್ಟೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಧನು ರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳನ್ನು ನಂಬಿಕೊಂಡಿರೋರಿಗೆ ಇಂದು ಯಾವುದೇ ರೀತಿಯ ಒಳ್ಳೆಯದು ಆಗೋದಿಲ್ಲ. ಅವುಗಳಿಂದ ಪ್ರಾಫಿಟ್ ಬರೋಕ್ಕೆ ಸಾಧ್ಯವಿಲ್ಲ. ಯಾರ್ಯಾರಿಗೆ ಮಕ್ಕಳಿದ್ದಾರೆ ಅಂತಹ ಪೋಷಕರಿಗೆ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾದಂತಹ ದಿವಸ. ಕ್ರಿಯಾತ್ಮಕತೆಯ ಉದ್ಯಮದಲ್ಲಿ, ಫಿಲ್ಮ್ ಫೀಲ್ಡ್ ಇತ್ಯಾದಿಗಳಲ್ಲಿ, ಕೋಡಿಂಗ್ ಇತ್ಯಾದಿಗಳನ್ನು ಮಾಡ್ತಾ ಇರೋರಿಗೆ ಇದು ಉತ್ತಮವಾದಂತಹ ದಿವಸ. ಮಕರ ರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಕೋರ್ಟು ಕೇಸು ವ್ಯವಹಾರಗಳು, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಬಯೋ ಇಂಡಸ್ಟ್ರಿನಲ್ಲಿ ಇರೋರು ಅಥವಾ ಹೈನುಗಾರಿಕೆ ಮಾಡಿಕೊಂಡಿರೋರು, ವ್ಯವಸಾಯ ಬೇಸಾಯ ಮಾಡಿಕೊಂಡಿರೋರು, ಇಂಥವರಿಗೆಲ್ಲರಿಗೂ ಕಾರ್ಯಕ್ಷೇತ್ರದಲ್ಲಿ ಇವತ್ತು ಹೆಚ್ಚಿನ ಪ್ರಗತಿ ಸಾಧ್ಯ, ಕೆಲಸ ಜಾಸ್ತಿ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರು ಮಾಧ್ಯಮಗಳಲ್ಲಿದ್ದೀರಿ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಎಲ್ಲ ಮಾಡ್ತೀರಿ ಅಂಥವರಿಗೆ ಇಂದು ಉತ್ತಮವಾದಂತಹ ದಿವಸ. ಕಾರ್ಯದಲ್ಲಿ ಯಶಸ್ಸು, ಆತ್ಮವಿಶ್ವಾಸ ಹೆಚ್ಚು. ಅಣ್ಣ ತಮ್ಮಂದಿರಿಂದ ಇವತ್ತು ಸಹಾಯ. ಮೀನ ರಾಶಿಯವರಿಗೆ ಕುಟುಂಬದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಕುಟುಂಬದವರೆಲ್ಲರೂ ನಿಮ್ಮ ಸುತ್ತಮುತ್ತ ಓಡಾಡ್ತಾ ಇರ್ತಾರೆ ಮತ್ತು ನೀವೇ ಎಲ್ಲವನ್ನೂ ಮಾಡಬೇಕಾಗಿ ಎಂದು ಬರಬಹುದು. ಅವರಿಗೆ ಸಂತೋಷ ಕೊಡೋದು ನಿಮ್ಮ ಕೈಯಲ್ಲಿ ಇರುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವೊಂದನ್ನು ಕೂಡ ಮಾಡಿದರು. ಭಗವಂತನ ಧಾಮ ಪ್ರಾಪ್ತಿಯಲ್ಲಿ ಸಂದೇಹವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.